ಹೊಂಟಿಯವರು ಇವತ್ತು ಪುಣಚೇರಿ ಕಿರೇಶ್ವರ ದೇವಾಲಯ ನೋಡೋಕೆ ಹಂಗೆ ವಿಡಿಯೋ ತಗೊಂಡು ಟ್ರ್ಯಾಕಿಂಗ್ 13 ಕಿಲೋಮೀಟರ್ ಐತೆ ಅಂತ ಹೇಳಿದ್ರು. ಅಲ್ಲಿ ಜನಗಳು ಅಂಜಿಕೆ ಆಗುತ್ತೆ, ಸ್ವಲ್ಪ ಫಾಗ್ ಐತೆ ಹಂಗೈತೆ ಅಂತ ಮೇಲೆ ಗುಡ್ಡದ ಮೇಲೆಗಡೆ. ಹಾಗೆ ಧೈರ್ಯ ಮಾಡಿಕೊಂಡು ನಾವು ಮುಂದೆ ಸಾಗಿದ್ವಿ, ಕಾಡಿನೊಳಗೆ ಎಂಟ್ರಿ ಆಗಿದ್ವಿ. ಹಾಗೆ ಟ್ರ್ಯಾಕಿಂಗ್ ಮಾಡುವಾಗ ಏನು ಅಂಜಿಕೆಲ್ಲ, ಬಿಡಿಗೆ ಒಂದು ಫಿಕ್ಸ್ ಬೇಕು, ಯಾಕಂದರೆ ಗುಡ್ಡ ಸಿಕ್ಕಾಪಟ್ಟೆ ಕಲ್ಲುಗಳಿಂದ ಕೂಡಿದೆ. 13 ಕಿಲೋಮೀಟ್ರ್ ಕಲ್ಲಿನಿಂದ ಐತಿ, ಮುಂದೆ ಭಾಳ ಕ್ರಿಟಿಕಲ್ ಐತಿ. ಹಾಗೆ ಇರ್ಕೋತ ನಾವು ಕೂಡ ಹೊಂಟಿವಿ ನೇಚರನ್ನು ನೋಡ್ಕೋತ. ಸ್ವಲ್ಪ ಹೋಗುವಾಗ ಲೇಟ್ ಆಯಿತು, ಬರುವಾಗ ಈಜಿ ಬಂದ್ವಿ. ಹಾಗೆ ನಮಗೆ ನೀರಾಡಿಸಿ ಆಗಿತ್ತು. ನೀರಾಡಿಸಿ ಅನ್ನೋಷ್ಟರಲ್ಲಿ ಮುಂದೆ ಒಂದು ಜರಿ ಕಾಣಿಸ್ತು. ಜರಿ ಒಳಗೆ ನೀರು ಕುಡಿದ್ವಿ, ನೀರಂತೂ ಸಖತ್ತಾಗಿದ್ದು. ಹಾಗೆ ಮುಂದೆ ಹೊಂಟಿವಿ, ಹಾಗೆ ಟ್ರೆಕ್ಕಿಂಗ್ ನಾವು ಕಂಟಿನ್ಯೂ ಮಾಡಿದ್ವಿ. ಹಾಗೆ ನಮ್ಮದು ಒಂದು ಇರಲಿ ಅಂತ ಒಂದು ಡ್ಯಾನ್ಸ್ ಕೂಡ ಮಾಡಿದ್ವಿ. ನೀರಾಡಿಸಿ ಆಗಿತ್ತು. ಮುಂದೆ ಹೋಗ್ಬೇಕಾದ್ರೆ ಮತ್ತೊಂದು ಫಾಲ್ಸ್ ಭೇಟಾಯಿತು. ಅಲ್ಲಿ ನೀರು ಕುಡಿದು ಮತ್ತು ಇಲ್ಲಿಂದ ನಮ್ಮ ರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಖತರ್ನಾಕ್ ಜರ್ನಿ ಅಂದರೆ ಇದೆ, ಖತರ್ನಾಕ್ ರೋಡ್ ಇದೆ. ಹಂಗೆ ಲಿಂಗ ಕಾಯಿ ಮುಗಿದು ಹುಲಿಗೆ ಭೇಟಿಯಾಗಿ ನಮ್ಮ ಹಾದಿ ತೋರಿಸ್ತು. ಹಾದಿ ಜೊತೆ ನಾವು ಹೊಂಟಿಬಿಟ್ವಿ ಮೇಲೆ ಗುಡ್ಡಗಳಲ್ಲಿ. ಯಾಕಂದ್ರೆ ಅಲ್ಲಿ ಫ್ರೆಂಡ್ಸ್ ಹೋಗ್ಲಿಕ್ಕೆ ಹೈರಾಣ ಐತ್ರಿ. ಅದಕ್ಕಾಗಿ ಇವೆಲ್ಲ ಕಂಬಗಳು ನಡೆಸ್ಯಾರ, ಅದು ಕಂಬ ಜೊತೆ ಹೋಗಬೇಕು. ಸ್ವಲ್ಪ ಯಾವ ಮಾಡಿದ್ರೆ ಜೀವನನೇ ಹಾಳಾಗ್ತದೆ, ಜೀವನನೇ ಹೋಗ್ಬೋದು. ಹಾಗೆ ಹೊಂಟಿವಿ ನಾವು ಗಂಡ ಧೈರ್ಯ ಮಾಡಿ ಕಿಶಂದ್ರ ನೇಚರ್ನ ವ್ಯೂ ಅಂತ ತೊಗೊಂಡು ಕಿಶಂದ್ರ ಹಾಗೆ ಸಾಗಿದ್ವಿ. ಮುಂದೆ ಜರ್ನಿನ ಭಾಳಷ್ಟು ದೂರ ಇತ್ತು. ಮೇನ್ ಪಾಯಿಂಟಿಗೆ ನಾವು ಬಂದ್ವಿ. ಇಲ್ಲಿಂದ ಇನ್ನೂ 1 ಅವರ್ ಜರ್ನಿ ಬೇಕಾಗಿತ್ತು. 1 ಅವರ್ ಜರ್ನಿ ಮಾಡಿಕೊಂಡು ಹಾಗೆ ಭಯ್ಯ ಬೆಟ್ಟಾದರು. ಅಲ್ಲಿವರೆಗೆ ಬೆಟ್ಟ ಹಾಕಿ ಊಟ ಮಾಡ್ಕೊಂಡು ಊಟ ಆದ ತಕ್ಷಣ ನಾವು ಅಲ್ಲಿ ಏಡಿಗಳಿದ್ದು ಭಾಳಷ್ಟು ಏಡಿಗಳ ಜೊತೆ ಆಟವಾಡಿಕೊಂಡು ಹಾಗೆ ಮುಂದೆ ಸಾಗಿದ್ವಿ. ಗುಡಿ ಕಾಣಿಸ್ತು. ಗುಡಿ ಬಳಿ ಒಂದು ಜರಿ ಇತ್ತು. ಜರಿ ನೋಡಿಕೊಂಡು ಇದೇ ಗುಡಿ ನೋಡಿದ್ರೆ ನಾ ಹೇಳಿದ್ದು ಕಿರೇಶ್ವರ ದೇವಾಲಯ ಇದೆ. ಕಿರೇಶ್ವರ ದೇವಾಲಯ ಒಂದು ಸಣ್ಣ ಲಿಂಗ ಐತಿ. ಅಲ್ಲಿ ಒಂದು ಪಿಕನ್ನು ತೆಗೆದುಕೊಂಡು 5,000 ಇತಿಹಾಸ ಇರುವ ಒಂದು ಕಲಿಯುಗದ ಅಂತ್ಯ ಆಗ್ಬೇಕಾರೆ ಆ ಒಂದು ಕಂಪ್ಲೀಟ್ ಅದು ಮುರಿದವಾಗ ಕಲಿಯುವ ಅಂತ್ಯ ಆಗುತ್ತೆ. ಹಾಗೆ ನಾವು ಸ್ಮೋಕ್ ಫಾಲನ್ನು ನೋಡಿದ್ವಿ. ಹಾಗೆ ಆಮೇಲೆ ಸ್ಮೋಕ್ ಫಾಲ್ ನೋಡಿದ ಒಂದು ಪಿಕನ್ನು ತೆಗೆದುಕೊಂಡು ನಾವು ಇಲ್ಲಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ.